ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇಲ್ಲಿ PSTಗೆ ಸಂಬಂಧಪಟ್ಟಂತ ಈ ಪೇಪರ್ 1 ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತ ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ನೋಡ್ರಿ. ಈ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತ ಸಾಮಾನ್ಯ ಜ್ಞಾನಕ್ಕೆ ಏನೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಇದ್ದಾರೆ ಸರ್. ಸಾಮಾನ್ಯ ಜ್ಞಾನದ ಒಳಗಡೆ ಇಲ್ಲಿ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಮತ್ತೇನಪ್ಪಾ ಅಂತಂದ್ರೆ ಸೈನ್ಸ್ ಎಲ್ಲಾ ತರದ ಕ್ವಶನ್ಸ್ ಗಳನ್ನ ಏನ್ ಮಾಡಿದಾನಪ್ಪ ಅಂತಂದಾಗ ಹೇಳ್ಕೊತ ಬಂದಿದ್ದಾನೆ. ಸ್ವಲ್ಪ ಈ ಒಂದಿಷ್ಟೇ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಳ್ಕೊತ ಬರ್ತಾ ಇರ್ತೀನಿ. ಈ ವಿಡಿಯೋನ ಹೇಳ್ತಾ ನೋಡ್ಕೊತ ಬನ್ನಿ. ಫಸ್ಟ್ ಟೈಮ್ ಯಾರ ಚಾನಲ್ ನೋಡ್ತಿದ್ರಪ್ಪ ಅಂತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದಾಗ ದೇವನಾಂ ಪ್ರಿಯ ಎಂಬ ಬಿರುದನ್ನ ಹೊಂದಿದಂತ ಮೌರ್ಯರ ದೊರೆ ಯಾರು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಹರ್ಷವರ್ಧನ, ಕನಿಷ್ಕ, ಸಮುದ್ರಗುಪ್ತ, ಅಶೋಕ. ಸರ್ ನಿಮ್ಗೆ ಶಿಕ್ಷನ್ಸ್ ಏನಾದ್ರು ಇತ್ತಪ್ಪ ಅಂತ ಅಂದಾಗ ಹಿಸ್ಟ್ರಿ ಸ್ವಲ್ಪ ಎಲ್ಲಾದ್ರೂ ಯಾವಾಗಾರ ಓದಿರ್ತಿರ್ತಾರೆ. ಆರ್ಟ್ಸ್ ಸ್ಟೂಡೆಂಟ್ ಓಕೆ. ಇನ್ನು ಸೈನ್ಸ್ ಸ್ಟೂಡೆಂಟ್ ಇಲ್ಲಿ ದೇವನಾಂ ಪ್ರಿಯ ಇಲ್ಲಿ ಕೊಟ್ಟೆ ಬಿಟ್ಟಿದ್ದಾರೆ ಅವ್ರು ಪರ್ಟಿಕ್ಯುಲರ್ ಆಗಿ. ದೇವನಾಂ ಪ್ರಿಯ ಅಂತ ಬಿರುದು ಯಾರಿಗಿತ್ತಪ್ಪ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು. ಮತ್ತೆ ನಿಮ್ಗೊಂದು ಹಿಂಟ್ ಕೊಟ್ಟಿದ್ದಾರೆ ಅವರು, ಮೌರ್ಯರ ದೊರೆ ಯಾರು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಹೌದಾ, ಮೌರ್ಯರ ದೊರೆ. ಇಲ್ಲಿ ನೀವು ವರ್ಧನ ಅಂತಿದೆ, ಹರ್ಷವರ್ಧನ. ಹಾಗಾದ್ರೆ ಈತ ವರ್ಧನ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ. ಹೀಗಾಗಿ ಇವನ ಆಪ್ಷನ್ಸ್ ಆಗಕ್ಕೆ ಬರಂಗಿಲ್ಲ. ಕನಿಷ್ಕ, ಕನಿಷ್ಕ ಈತ ನೀವು ಓದಿರ್ತಿರ್ತೀವಿ ಕುಶಾನರ ಮನೆತನದ ದೊರೆ. ಕನಿಷ್ಕ ಇಲ್ಲೋ, ಹೀಗಾಗಿ ಇದು ಬರಲ್ಲ. ಇಲ್ಲಿ ಗುಪ್ತ, ಅವ್ರಿಗೆ ಲಾಸ್ಟ್ಗೆ ನೋಡ್ಕೊಳ್ಳಿ. ಗುಪ್ತ ಅಂದ್ರೆ ಗುಪ್ತರು. ಇತಿಹಾಸದ ಒಳಗಡೆ ಗುಪ್ತ ಮನೆತನ ಅಂತ ಬರ್ತದೆ, ಗುಪ್ತ ಸಾಮ್ರಾಜ್ಯ. ಹೀಗಾಗಿ ಇದು ರೈಟ್. ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅಶೋಕ್ ರೈಟ್ ಆನ್ಸರ್ ಆಗ್ತಾನೆ. ಯಾಕ ಅಶೋಕ ಸುಮ್ಮನೆ ಸಾಮಾನ್ಯ ವ್ಯಕ್ತಿ ಅಂತಲ್ಲ. ಇತಿಹಾಸದ ಪುಟದಲ್ಲಿ ಇಂದಿಗೂ ಧ್ರುವ ತಾರೆಗಳಲ್ಲಿ ಮುಳುಗುತ್ತಿರುವಂತ ನಕ್ಷತ್ರ ಅಂದ್ರೆ ಅದು ಅಶೋಕ. ಅಶೋಕ ಅಷ್ಟೊಂದು ಸಾಧನೆ ಮಾಡಿದಂತ ವ್ಯಕ್ತಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಅಂತ ಕರಿತೇವೆ. ಈ ದೇವನಾಂ ಪ್ರಿಯ ಅಂತ ಅಷ್ಟೇ ಅಲ್ಲದೆ ಪ್ರಿಯದರ್ಶಿ ಅಂತೇಳಿ ಕೂಡ ಆತನಿಗೆ ಏನಾಯ್ತಪ್ಪ ಅಂತಂದಾಗ ಬಿರುದಿತ್ತು ಅಂತ ಹೇಳ್ತಾರೆ. ಪ್ರಿಯದರ್ಶಿ ಅಂತೇಳಿ ದೇವನಾಂ ಪ್ರಿಯದರ್ಶಿ ಅಶೋಕ ಅಂತೇಳಿ ತನಗೆ ಬಿರುದಿತ್ತು. ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂತ ದೊರೆ. ಅಷ್ಟೇ ಅಲ್ಲದೆ ಈ ಅಶೋಕನ ಕುರಿತು ಒಂದು ಯಾಕ ಫೇಮಸ್ ಆಗ್ತಾನಪ್ಪ ಅಂತಂದಾಗ ಇನ್ನೊಂದು ಕ್ವಶನ್ಸ್ ನ ಕೇಳ್ತಾನೆ. ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರೆ. ಶಾಸನಗಳ ಪಿತಾಮಹ, ಶಾಸನಗಳ ಪಿತಾಮಹ ಅಂತ ಕೂಡ ಈ ಅಶೋಕನ ಬಗ್ಗೆ ಏನ್ ಮಾಡ್ತೀವಪ್ಪ ಅಂತಂದಾಗ ನಾವು ಕರಿತೇವೆ. ಯಾಕಪ್ಪ ಅಂದ್ರ ಪ್ರಮುಖವಾಗಿ ಸಾಕಷ್ಟು ಶಾಸನಗಳನ್ನ, ಅದರಲ್ಲಿ ಪ್ರಮುಖವಾಗಿ 14 ಬಂಡೆಗಲ್ಲು ಶಾಸನಗಳನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಶೋಕ ಹೊಡಿಸಿದ ಅಂತೇಳಿ ಹೇಳ್ತೇವೆ. ಈತ ಮಾಡಿದಂತ ಒಂದು ಯಾಕೆ ಪ್ರಸಿದ್ಧಿ ಪಡಿತಾನೆ, ಕ್ರಿಸ್ತಪೂರ್ವ ಇಲ್ಲಿ ನೋಡ್ರಿ, ಕ್ರಿಸ್ತಪೂರ್ವ ನಿಮ್ಗ ಯಾವ್ದಪ್ಪ ಅಂತಂದಾಗ 261 ಅಂತ ಕರಿತೇವೆ. ಇದಕ್ಕೆ ಕ್ವಶನ್ಸ್ ನ ಕೇಳಿದಾನೆ. ಕಳಿಂಗ ಯುದ್ಧ ನಡೆದಂತ ವರ್ಷ ಯಾವುದು ಅಂತ, ಕ್ರಿಸ್ತಪೂರ್ವ 261. ಇದು ಕೂಡ ನಿಮ್ಗೆ ನೆನಪಿರ್ಬೇಕು. ಕಳಿಂಗ ಯುದ್ಧ ಏನ್ ಮಾಡ್ತಾನಪ್ಪ ಅಂತಂದಾಗ ಈತ ಮಾಡ್ತಾನೆ. ಕಳಿಂಗದ ಅರಸ ಆಗಿರ್ತಾನೆ. ಯಾಕಪ್ಪ ಅಂತಂದಾಗ ಶುದ್ಧ ಧರ್ಮ ಅಂತೇಳಿ. ಅಲ್ಲಿ ಆತನ ನಡುವೆ ಏನಾಗ್ತದಪ್ಪ ಅಂತಂದಾಗ ಒಂದು ಇದು ಒಡಿಸ್ಸಾ ಸಮೀಪ ಅಲ್ಲ ಇದು. ಹಾಗಾದ್ರೆ ಈ ಯುದ್ಧದ ಕುರಿತು, ಕಳಿಂಗ ಯುದ್ಧದ ಕುರಿತು ತಿಳಿಸುವಂತ ಶಾಸನ ಯಾವುದು ಅಂತೇಳಿ 13ನೇ ಬಂಡೆಗಲ್ಲ ಶಾಸನ ಅಂತ ನೋಡ್ರಿ. 13ನೇ ಬಂಡೆಗಲ್ಲ ಶಾಸನ ಈ ಕಳಿಂಗ ಯುದ್ಧದ ಕುರಿತು ಮಾಹಿತಿಯನ್ನು ತಿಳಿಸ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ದೌಲಿ ಎಂಬ ಸ್ಥಳದಲ್ಲಿ ಈ ಯುದ್ಧ ನಡೀತು ಅಂತೇಳಿ ನಾವು ನೋಡ್ತೇವೆ. ಅದರಲ್ಲಿ ಅಶೋಕ ಮಹಾರಾಜ ಯುದ್ಧದಲ್ಲಿ ಗೆದ್ದ ಅಂತೇಳಿ ಕೂಡ ನಾವು ನೋಡ್ತೇವೆ. 1 ಲಕ್ಷ ಜನ ಪ್ರಾಣ ಕಳ್ಕೊತಾರೆ. ಸುಮಾರು 1,50,000 ಜನರು ಯುದ್ಧ ಕೈದಿಗಳಾಗ್ತಾರೆ. ಸಾಕಷ್ಟು ಸಾವು ನೋವುಗಳನ್ನಾಗ್ತವೆ. ಮನನೊಂದಂತ ಅಶೋಕ ಒಂದು ದಿನ ಏನ್ ಮಾಡ್ತಾನಪ್ಪ ಅಂತಂದಾಗ ಬೌದ್ಧ ಧರ್ಮಕ್ಕೆ ಏನಾಗ್ತಪ್ಪ ಬದಲಾದ. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ತನ್ನ ಮಕ್ಕಳನ್ನು ಕೂಡ ಶ್ರೀಲಂಕಾಕ್ಕೆ ಪ್ರಚಾರ ಕಳಿಸಿದ ಅಂತೇಳಿ ಮಹೇಂದ್ರ ಮತ್ತು ಸಂಘಮಿತ್ರರನ್ನ ಶ್ರೀಲಂಕಾಕ್ಕೆ ಏನ್ ಮಾಡ್ತಾನಂತಂದ್ರೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳಿಸ್ತಾನೆ. ತನ್ನ ಬಗ್ಗೆ ಮಾತಾಡ್ಕೋತ ಹೋದ್ರೆ ಸಾಕಷ್ಟು ಮಾತಾಡ್ಕೋಬಹುದು. ಅಷ್ಟೊಂದು ಇತಿಹಾಸ ನೀವು ಕಂಪ್ಲೀಟ್ ಆಗಿ ಓದ್ಕೊಂಡಿದ್ರಲ್ಲ ಇನ್ನೂ ಸಾಕಷ್ಟು ನಿಮ್ಗೆ ಗೊತ್ತಿರ್ತವೆ. ಇನ್ನು ಗುಪ್ತ ಮನೆತನದಲ್ಲಿ 2ನೇ ಚಂದ್ರಗುಪ್ತ ಮತ್ತು ಈ ಸಮುದ್ರಗುಪ್ತ ಬಹಳ ಪ್ರಸಿದ್ಧಿ ಪಡಿತಾರೆ. ಹಾಗಾದ್ರೆ ಈತನಿಗೆ ಇರ್ತಂತ ಬಿರುದೇನು, 100 ಕದನಗಳ ಸಿಂಹ ಅಂತ ಕರೀತಾರೆ. 100 ಕದನಗಳ ಸಿಂಹ. ಹಾಗಾದ್ರೆ ಇಷ್ಟೇ ಅಲ್ಲದೆ ಈ ಸಮುದ್ರಗುಪ್ತನ ಬಗ್ಗೆ ಇನ್ನೊಂದು ಕ್ವಶನ್ಸ್ ನ ಕೇಳ್ತಾನೆ. ಕ್ವಶನ್ಸ್ ಈ ಸಮುದ್ರಗುಪ್ತನ ಬಗ್ಗೆ ತಿಳಿಸುವಂತ ಶಾಸನ ಯಾವುದು ಅಂತ ಕ್ವಶನ್ಸ್ ನ ಕೇಳ್ತಾನೆ ಎಕ್ಸಾಮ್ದಾಗ. ಹೌದಾ, ಅಲಹಾಬಾದ್ ಸ್ತಂಭ ಶಾಸನ ಅಂತ ಹೇಳ್ರಿ. ಅಲಹಾಬಾದ್ ಸ್ತಂಭ ಶಾಸನ. ಇನ್ನೊಂದು ಬರ್ತದೆ ಮೆಹಬೂಬಿ ಸ್ತಂಭ ಶಾಸನ. ಈ ಗುಪ್ತ ಮನೆತನದ ಒಳಗಡೆ ಪ್ರಮುಖವಾದಂತ ಶಾಸನಗಳು. ನೆಕ್ಸ್ಟ್ ಕನಿಷ್ಕ ಅಂತ ಹೇಳಿ ವ್ಯಕ್ತಿ ಬರ್ತಾನೆ. ಕ್ರಿಸ್ತಶಕ ಆರಂಭ ಆಗಿದೆ ಇವನಿಂದ ಶಕ ವರ್ಷ ಅಂತ ಕರಿತೇವೆ. ಹೌದಾ, ಶಕ ವರ್ಷ ಆರಂಭ ಮಾಡಿದಂತ ದೊರೆ ಅಂದಾಗ ಕನಿಷ್ಕ ಅಂತ ಕರಿತೇವೆ. ಕ್ರಿಸ್ತಶಕ ಎಷ್ಟು 78 ಕ್ರಿಸ್ತಶಕ 78ರಲ್ಲಿ ಶಕ ವರ್ಷವನ್ನ ಆರಂಭ ಮಾಡ್ತಾನೆ. ಶಕ ಸಂಸ್ಕಾರ ಅಂತ ಕೂಡ ನಾವು ಕರಿತೇವೆ. ಕನಿಷ್ಕ ಪುರ ಅಂತೇಳಿ ತನ್ನದೇ ಹೆಸರಿನಲ್ಲಿ ಏನ್ ಮಾಡ್ತಾನಪ್ಪ ಅಂತಂದಾಗ
ಒಂದು ಊರನ್ನು ಕಟ್ತಾನೆ. ಈತ ಆಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಯಾರಪ್ಪ ಅಂತಂದಾಗ ಕಲ್ಹಣ ಅಂತ. ಕಲ್ಹಣ ಬರೆದಿದ್ದು ರಾಜ್ಯ ತರಂಗಿಣಿ. ಹ್ಮ್ ಈ ತರ ಸಾಕಷ್ಟು ಏನ್ ಮಾಡ್ತಾನಪ್ಪ ಅಂದಾಗ ಆ ಮಾಹಿತಿಗಳನ್ನ ತಿಳಿಸ್ತಾ ಹೋಗೋದು ಕನಿಷ್ಕನ ಬಗ್ಗೆ. ಕನಿಷ್ಕ ಏನ್ ಮಾಡ್ತಾನಪ್ಪ ಅಂತಂದಾಗ ಭಾರತದ ಇತಿಹಾಸದಲ್ಲಿ ಇನ್ನು ಕಲ್ಪಿಸುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಚಿನ್ನದ ನಾಣ್ಯಗಳನ್ನು ಪರಿಚಯ ಮಾಡ್ತಾನೆ. ಅಷ್ಟೇ ಅಲ್ಲದೆ ಚಿನ್ನದ ಮೂಟೆಗಳನ್ನು ಪರಿಚಯ ಮಾಡಿದಂತ ದೊರೆ ಯಾರು ಮತ್ತೆ ಕ್ವಶನ್ಸ್ ಕೇಳ್ತಾನೆ ಕನಿಷ್ಕ. ನೋಡ್ರಿ ಇಂಥವೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ಬೋದು ನಿಮ್ಗೆ ಎಕ್ಸಾಮ್ದಾಗ. ಇನ್ನು ಹರ್ಷವರ್ಧನ ಅಂತ ಕೇಳ್ತೀವಿ. ವರ್ಧನ ಮನೆತನದ ಒಳಗಡೆ ಅತ್ಯಂತ ಪ್ರಸಿದ್ಧವಾದಂತ ದೊರೆ ಯಾವಪ್ಪ ಅಂತಂದಾಗ ಹರ್ಷವರ್ಧನ. ಸರ್ ಹರ್ಷವರ್ಧನ ಮೇಲೆ ಎದಕ್ಕೆ ಕ್ವಶನ್ಸ್ ಆದವಪ್ಪ ಅಂತ ನೋಡ್ಕೊತ ಬಂದಾಗ ನಿಮ್ಗ ಕೇಳಿರ್ತಿರ್ತರಿ. ಇಮ್ಮಡಿ ಪುಲಕೇಶಿ ನಮ್ಮ ಕರ್ನಾಟಕದ ದೊರೆ ಇಮ್ಮಡಿ ಪುಲಕೇಶಿ. ಹೌದಾ, ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ಒಂದು ಕದನ ನಡೀತದೆ, ನರ್ಮದಾ ನದಿ ಕದನ ಅಂತ ಹೇಳಿ. ಆ ನರ್ಮದಾ ನದಿ ಕದನದಲ್ಲಿ ಹರ್ಷವರ್ಧನನ ಆಸ್ಥಾನದ ಕವಿಯಾದಂತಹ ಬಾಣಭಟ್ಟ ಹರ್ಷ ಚರಿತೆ ಅಂತ ಹೇಳಿ ಒಂದು ಕೃತಿ ಬರೀತಾನೆ. ಆ ಕೃತಿ ಒಳಗಡೆ ಹರ್ಷ ಚರಿತೆ ಒಳಗಡೆ ಹರ್ಷವರ್ಧನ ಗೆದ್ದ ಅಂತ ಹೇಳ್ತಾರೆ. ಇಮ್ಮಡಿ ಪುಲಕೇಶಿ ಆಸ್ಥಾನ ಕವಿ ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಇಲ್ಲ. ಇದರಲ್ಲಿ ಏನಪ್ಪಾ ಅಂತಂದಾಗ ನರ್ಮದಾ ಕನ್ನಡದಲ್ಲಿ ಇಮ್ಮಡಿ ಪುಲಕೇಶಿ ಗೆದ್ದ ಅಂತ ಹೇಳಿ ಇಲ್ಲಿ ಉಲ್ಲೇಖ ಇದೆ. ಹಾಗಾದ್ರೆ ಇವೆರಡರು ಅವರ ರಾಜ್ಯದ ಬಗ್ಗೆ ಹೊಗಳಿಯೋ ಬಿಡ್ತಾನೆ, ಇವ್ರ ರಾಜ್ಯನ ಹೊಗಳಿಯೋ ಬಿಡ್ತಾನೆ. ಆದ್ರೆ ಇತಿಹಾಸದಲ್ಲಿ ಒಬ್ಬ ಯಾತ್ರಿಕ ಬರ್ತಾನೆ. ಯಾರಪ್ಪ ಅಂತಂದಾಗ ವೇಲ್ಸ್ ಆಗ್ತದೆ. ಆತನ ಸಿಯುಕಿ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾನೆ. ಎಲ್ಲಾ ಇದರಲ್ಲಿ ಇಮ್ಮಡಿ ಪುಲಕೇಶಿ ಬಿಟ್ಟಂತ ಬಾಣಗಳಿಗೆ ತನ್ನ ಏಟಿಗೆ ಹರ್ಷವರ್ಧನ ಹರ್ಷ ಹಾರೋಯ್ತು ಅಂತೇಳಿ. ಹೀಗಾಗಿ ಈ ತರ ಇತಿಹಾಸದಲ್ಲಿ ಸಾಕಷ್ಟು ಸ್ಟೋರಿಗಳು ಬರ್ತಾವೆ. ಇವೆಲ್ಲ ನಿಮ್ಗೆ ಆರ್ಟ್ಸ್ ಸ್ಟೋರಿ ಏನಾಗಿರ್ತಪ್ಪ ಅಂತ ಒಂದು ಇರ್ತದೆ. ನೋಡ್ರಿ ಒಂದೇ ಕ್ವಶನ್ಸ್ ಇಟ್ಟೋತನ ಮಾತಾಡಿದಾನೆ. ಇವೆಲ್ಲಾ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಬರೀ ಅವ್ರು ನಿಮ್ಗೆ ಒಂದು ಮಾಡಲ್ ಕೊಟ್ಟಾರ, ಹಿಂಗ್ ಬರ್ಬೋದು ಕ್ವಶನ್ಸ್ ಅಂತ. ದೇವನಾಪ್ರಿಯ ಎಂಬ ಬಿರುದನ್ನು ಹೊಂದಿದ ಮೌರ್ಯರಿಗೆ ನಾಳೆ ಸಮುದ್ರಗುಪ್ತನ ಬಗ್ಗೆ ಕೇಳ್ಬೋದು, ಕನಿಷ್ಕನ ಬಗ್ಗೆ ಕೇಳ್ಬೋದು, ಹರ್ಷವರ್ಧನ ಬಗ್ಗೆ ಕೇಳ್ಬೋದು. ನೀವು 4 ಮಂದಿ ಸ್ವಲ್ಪ ಸ್ವಲ್ಪ ಆದ್ರೂ ಓದ್ಕೊಂಡು ಸಾಕು, ಇಲ್ಲ ಒಂದ್ ಕಡೆ ಹೆಲ್ಪ್ ಆಗ್ತದೆ. ಹೌದಾ? ಇನ್ನ ಅಕ್ಬರ್ ನಾಮ ಅಂತೇಳಿ ಇದನ್ನು ಬರ್ದವ್ರು ಯಾರು ಅಂತ ಕ್ವಶನ್. ನೋಡ್ರಿ ಇನ್ನು ಅಕ್ಬರ್ ಬಗ್ಗೆ ಮಾತಾಡ್ಬೇಕಂದ್ರ ಮತ್ತಷ್ಟು ಬೇಕು. ಇದ್ರ ಲೈವ್ ಕ್ಲಾಸಸ್ ಹೇಳ್ಬೇಕಂತ ಮಾಡಿದೆ. ಅಲ್ಲೆಲ್ಲ ಏನ್ ಮಾಡ್ತಾರೆ ಸರ್, 1ನೇ ಕ್ವಶನ್ ಆನ್ಸರ್ ಯಾವುದು ಅಶೋಕ. ಅರ್ಥ ನೆಕ್ಸ್ಟ್ ಅಕ್ಬರ್ ನಾಮ ಅಬ್ದುಲ್ ಫಜಲ್ ಅಂತ ಓದ್ಕೊಂಡಿರ್ತಾರೆ. ಮುಗಿತು, ಇದನ್ನ ಹಾಕ್ಬಿಡುದು. ಮುಂದೆ ಅವ್ರು ಕೇಳೋ ಕ್ವೆಶನ್ಸ್ ಏನಾಗಿಲ್ಲ. ಮತ್ತೆ ಇವತ್ತು ನಮ್ಮ ಟೈಮ್ ಸುಮಾರು 7 ಗಂಟೆ ಕ್ಲಾಸ್ ಮಾಡ್ಬೇಕಂದ್ರೆ ಕರೆಂಟ್ ಇಲ್ಲ. ಹೀಗಾಗಿ ನಾನು ರೆಕಾರ್ಡ್ ಮಾಡ್ಬೇಕು. ಲೈವ್ ಕ್ಲಾಸಸ್ ಏನ್ ಬೇಕಪ್ಪ ಅಂದ್ರೆ ಇಂಟರ್ನೆಟ್ ಬೇಕು. ಅದಕ್ಕೋಸ್ಕರ ಕ್ಲಾಸ್ ಆಗಲಿಲ್ಲ. ಇಲ್ಲಿ ರೆಕಾರ್ಡ್ ಮಾಡಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ಕ್ಲಾಸ್ ನ ಅಪ್ಲೋಡ್ ಮಾಡ್ತಾ ಇರ್ತಿರ್ತಾನೆ. ಇಲ್ಲಿ ಅಕ್ಬರ್ ನಾಮ ಅಂತೇಳಿ ಇದನ್ನ ಬರ್ದವ್ರು ಯಾರು ಅಂತ ಕ್ವಶನ್ಸ್ ಕೇಳ್ತಾನೆ. ಹೌದಾ? ಅಕ್ಬರ್ ನಾಮ ಬರ್ದವರು ಅದನ್ನ ಆಸ್ಥಾನದ ಕವಿ ಯಾರಪ್ಪ ಅಂತಂದಾಗ ಅಬ್ದುಲ್ ಫಜಲ್ ಅಂತೇಳಿ ಈ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದಾಗ ಈ ಅಕ್ಬರ್ ನಾಮ ಬರೀತಾನೆ. ಹೌದಾ? ನೀವು ಇತಿಹಾಸ ಒಳಗಡೆ ನೀವು ಈ ಅಕ್ಬರ್ನ ಕುರಿತು ಸಾಕಷ್ಟು ಏನ್ ಮಾಡ್ಬೋದಪ್ಪ ಅಂತ ಓದ್ಕೋಬಹುದು. ಹೌದಾ? ಮೊಘಲ ಸಾಮ್ರಾಜ್ಯದ ಒಳಗಡೆ ಬಾಬರ್ನಿಂದ ಆರಂಭವಾದಂತ ಈ ಮನೆತನ ಈ ಅಕ್ಬರ್ನ ಕಾಲದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅತಿ ಹೆಚ್ಚು ಪ್ರಸಿದ್ಧಿ ಪಡಿತದೆ. ಬಾಬರ್ನಿಂದ ಆರಂಭವಾದಂತ ಈ ಮನೆತನ ಈ ಅಕ್ಬರ್ನ ಕಾಲದಾಗ ಹುಮಾಯೂನ್ನ ಮಗನಾದಂತ ಅಕ್ಬರ್ ಮಹಾಶಯ ಅಂತಾನೆ ಏನ್ ಮಾಡ್ತಾನಪ್ಪ ಅಂತಂದಾಗ ಹೆಸರು ಪಡಿತಾನೆ. ಈತ ಸಾಕಷ್ಟು ಸುಧಾರಣೆಗಳನ್ನ ಮಾಡ್ತಾನೆ. ಎಲ್ಲವನ್ನೂ ಹೇಳಕ್ಕಾಗಲ್ಲ, ಒಂದಿಷ್ಟು ನನಗೆ ಗೊತ್ತಿರುವುದು ಒಂದಿಷ್ಟು ಮಾಹಿತಿಗಳನ್ನ ಹೇಳ್ಕೊತ ಬರ್ತೇನೆ. ಹೌದಾ? ಅಕ್ಬರ್ ಚಿಕ್ಕ ವಯಸ್ಸಿನಲ್ಲೇ ಈತನೊಂದು ಒಬ್ಬ ಪ್ರಸಿದ್ಧವಾದಂತ ದಂಡನಾಯಕ ಯಾರು ಅಂತ ಕ್ವಶನ್ಸ್ ನ ಕೇಳ್ತಾನೆ. ಅಕ್ಬರ್ನ ದಂಡನಾಯಕ ಯಾರಪ್ಪ ಅಂತಂದ್ರೆ ಬೈರಾಮ್ ಖಾನ್ ಅಂತ ಕೇಳ್ತಾರೆ. ಯಾರಿ? ಈ ಬೈರಾಮ್ ಖಾನ್ ತರನೇ ಏನ್ ಮಾಡ್ತಾನಪ್ಪ ಅಂತಂದಾಗ ಸಾಕಷ್ಟು ಅಕ್ಬರ್ ಏನಾಗ್ತಾನಪ್ಪ ಅಂತಂದಾಗ ಪ್ರಸಿದ್ಧಿ ಪಡಿತಾನೆ. ಯಾಕಪ್ಪ ಅಂತಂದಾಗ 2ನೇ ಪಾಣಿಪತ್ ಕದನ ನಡೀತಾವೆ. ಮೂರು ಪಾಣಿಪತ್ ಕದನ 1526, 1556. ಇನ್ನೊಂದು ಮರಾಠರ ಒಳಗಡೆ ಇವ್ರ ಜೊತೆ ಮೊಘಲ ಸಾಮ್ರಾಜ್ಯದವ್ರ ಜೊತೆ ಅಲ್ಲ ಪಾಣಿಪತ್ ಕದನಗಳು ನಡೀತಾವಲ್ಲ, ಅದ್ರೊಳಗಡೆ 2ನೇ ಪಾಣಿಪತ್ ಕದನ ಒಳಗಡೆ ಯಾರು ಭಾಗವಹಿಸ್ತಾರಪ್ಪ ಅಂತಂದ್ರೆ ಅಕ್ಬರ್. ಅವಾಗ ಅಕ್ಬರ್ ಚಿಕ್ಕವನಾಗಿತ್ತಂತ ಆತನ ದಂಡನಾಯಕ. ಹಾಗಾದ್ರೆ 2ನೇ ಪಾಣಿಪತ್ ಕದನ ಒಳಗಡೆ ಅಕ್ಬರ್ನ ದಂಡನಾಯಕ ಯಾರಾಗಿದ್ರು ಅಥವಾ ಅಕ್ಬರ್ನ ಸೈನ್ಯನ ಮುನ್ನಡೆಸಿದವರು ಯಾರು ಅಂತ ಕ್ವಶನ್ಸ್ ಕೇಳಿದಾನೆ. ಇದನ್ನ ಬೈರಾಮ್ ಖಾನ್ ನೆನಪಿರ್ಬೇಕು. ಹೌದಾ? ಈ ಬೈರಾಮ್ ಖಾನ್ ಮುಂದ ಏನ್ ಮಾಡ್ತಾನಪ್ಪ ಅಂದ್ರೆ ಇದನ್ನು ಕೂಡ ಅಕ್ಬರ್ ಅಷ್ಟೆಲ್ಲ ದೊಡ್ಡವನ ಮೇಲೆ ಬೆಳೆದಾಗ ಅಧಿಕಾರಕ್ಕಾಗಿ ಕಿತ್ತುಕೊಳ್ಳುವಂತ ಸಂದರ್ಭದಲ್ಲಿ ಇದನ್ನು ಸೋಲಿಸಿ ಮೆಕ್ಕ ಯಾತ್ರೆಗೆ ಅಕ್ಬರ್ನ ಏನ್ ಮಾಡ್ತಾನೆ ಕಳಿಸ್ತಾನೆ. ಮಧ್ಯಯುಗದ ಭಾರತ ಇತಿಹಾಸದಲ್ಲಿ ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಹಿಂದೂ ದೊರೆ ಯಾರು ಅಂತ ಕ್ವಶನ್ಸ್ ಕೇಳಿದಾನೆ. ಹೇಮಚಂದ್ರ ಅಂತ ಹೇಮಚಂದ್ರ. ಇದ 2ನೇ ಪಾಣಿಪತ್ ಕದನದಲ್ಲಿ ಏನ್ ಮಾಡ್ತಾನೆ ಈ
ಈತನ ಜೊತೆ ಹೋರಾಟ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ಕೊತ ಬರ್ತೇವೆ. ಇಲ್ಲಿ ಸಾಕಷ್ಟು ಕದನಗಳನ್ನ ಮಾಡ್ತಾನೆ. ಮಾಳ್ವದ ಕದನ, ಜೈಪುರ್ ಕದನ, ಗೊಡ್ವಾನ ಕದನ ಅಂತೇಳಿ. ಆದ್ರೆ ಆ ಆಡಳಿತ ಸುಧಾರಣೆಗಳ ಒಳಗೆ ಈತನ ಬಗ್ಗೆ ಕ್ವಶನ್ಸ್ ನ ಕೇಳ್ತಾರೆ. ಜರೋಗ್ ದರ್ಶನ ಅಂತ ಹೇಳಿ ಕೇಳ್ತೇವೆ. ಹೌದಾ? ಭಾರತದ ಮಧ್ಯಕಾಲೀನ ರಾಜ್ಯಗಳ ಒಳಗಡೆ ಏನ್ ಮಾಡ್ತಿರ್ತಾರಪ್ಪ ಅಂತಂದಾಗ ಈ ಜರೋಗ್ ದರ್ಶನಗಳನ್ನ ಮಾಡ್ತಿರ್ತಾನೆ. ಅಕ್ಬರನ ಸರ್ವಾಧಿಕಾರ ಅರಸನ ಅಂದ್ರೆ ಪರೋಪಕಾರಿ ಗುಣವನ್ನು ಆಗಿರ್ತಿರ್ತಾನೆ. ಈತನು ಮೊದಲು ಏನ್ ಮಾಡ್ತಾನಪ್ಪ ಅಂದಾಗ ಪ್ರಜಾ ದರ್ಶನ, ಪ್ರಜೆಗಳಿಗೆ ಅಲ್ಲಿ ಏನೇನು ಅವರು ಸಮಸ್ಯೆಗಳಿರ್ತಾವ ಅದನ್ನ ಕೇಳೋ ಸಲುವಾಗಿನೇ ಇದೊಂದು ಸುಧಾರಣೆ ತಂದಿರ್ತಾನೆ. ನೆಕ್ಸ್ಟ್ ಈತನು ಏನಪ್ಪಾ ಅಂತ ತುಲಾಭಾರ ಪದ್ಧತಿಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತಂದಿರ್ತಾನೆ. ಕೊತ್ವಾಲ ಅಂತೇಳಿ ಇದು ಕ್ವಶನ್ಸ್ ನ ಕೇಳ್ತಾನೆ. ಕೊತ್ವಾಲ ಅಂತೇಳಿ ಕೊತ್ವಾಲ ಎಂಬ ಪೊಲೀಸ್ ಅಧಿಕಾರಿಯನ್ನು ನೇಮಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತ ಮಧ್ಯಯುಗೀನ ಭಾರತದ ಇತಿಹಾಸದ ಒಳಗಡೆ ಅನಕ್ಷರಸ್ಥ ದೊರೆ ಆದ್ರೂ ಕೂಡ ಅನಕ್ಷರಸ್ಥ ದೊರೆ ಅಂತ ಕೂಡ ಕೇಳಿದಾರೆ ಕ್ವಶನ್ಸ್, ನೆನಪಿರ್ಬೇಕು. ಮಧ್ಯಯುಗೀನ ಭಾರತ ದೇಶ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಲಾರಂತ ವ್ಯಕ್ತಿ ಯಾರಪ್ಪ ಅಂತಂದಾಗ ಅಕ್ಬರ. ಇಷ್ಟಿದ್ರು ಕೂಡ ಬೇರೆ ಬೇರೆ ದೇಶದ ಎಲ್ಲಾ ಬೇರೆ ಬೇರೆ ಧರ್ಮದ ಗ್ರಂಥಗಳನ್ನ ಏನ್ ಮಾಡ್ತಿದ್ನಪ್ಪ ಅಂತಂದಾಗ ಆ ಧರ್ಮದ ಮುಖ್ಯಸ್ಥರನ್ನು ಕರೆಸಿ ಒಂದ್ ಕಡೆ ಕುಂದಿಸಿ ಅವರು ಹೇಳಿದಂತ ಅವ್ರು ಹೇಳೋ ಅವ್ರ ಧರ್ಮದಲ್ಲಿ ಏನೇನಲ್ಲ ಅವ್ರನ್ನೆಲ್ಲ ಕೇಳಿ ತಿಳ್ಕೊತೀನಂತ. ಅಷ್ಟೊಂದು ಇತಿಹಾಸದಲ್ಲಿ ಏನ್ ಮಾಡ್ತಾನಂತ ಪ್ರಸಿದ್ಧಿ ಪಡಿತಾನೆ. ಹೌದಾ? ಇನ್ನು ಈಗ ಏನಪ್ಪಾ ಅಂತ ಇನ್ನೊಂದು ಜಿಜಿಯಾ ಏನಪ್ಪಾ ಅಂದ್ರೆ ಜಜಿಯಾ ತೆರಿಗೆ ಅಂತ ಬರ್ತದೆ. ಹಿಂದೂಗಳ ಮೇಲೆ ಹಾಕಿದಂತ ಈ ಜಿಜಿಯಾ ತೆರಿಗೆಗಳನ್ನ, ಗೋ ಹತ್ಯೆಗಳನ್ನ ಇದೆಲ್ಲ ಏನ್ ಮಾಡ್ತಾನಪ್ಪ ಅಂದಾಗ ನಿಷೇಧ ಮಾಡ್ತಾನೆ. ಈತನ ಆಸ್ಥಾನದಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಈ ಪೋಲಾಜ, ಚಂಚರ, ಬಂಜರ ಇಂಥ ಪದ್ಧತಿಗಳ ಆ ಪದ್ಧತಿಗಳು ಏನೇನಪ್ಪ ಅಂತ ನೋಡ್ಕೊಳ್ಳಿ. ಅಂತ ಪದ್ಧತಿಗಳನ್ನು ಕೂಡ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈತ ಭೂಮಿಯನ್ನ ವರ್ಗೀಕರಣ ಮಾಡ್ತಾನೆ. ಸಾಗುವಳಿಗೆ ಸಂಬಂಧಪಟ್ಟಂತ ವರ್ಗೀಕರಣ ಮಾಡಿ ಅವ್ರ ಮೇಲೆ ತೆರಿಗೆ ಹಾಕ್ತಿರ್ತಾನೆ. ಇಂಥವು ಕೂಡ ತರ್ಕ ಮಾಡ್ತಾನೆ. ಇನ್ನ ಧಾರ್ಮಿಕ ನೀತಿ ಒಳಗಡೆ ಬಂದಂಗೆ ಈ ಅಕ್ಬರ್ನ ಗುರುಗಳು ಯಾರಪ್ಪ ಅಂತಂದಾಗ ಅಬ್ದುಲ್ ಲತೀಫ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರಿ? ಅಬ್ದುಲ್ ಲತೀಫ್ ಅಂತೇಳಿ. ಆ ಅಬ್ದುಲ್ ಲತೀಫ್ ಮಗ ಯಾರಪ್ಪ ಅಂತಂದ್ರೆ ಈ ಅಬ್ದುಲ್ ಫಜಲ್. ಹೌದಾ? ಅಬ್ದುಲ್ ಲತೀಫ್ನ ಮಕ್ಕಳು ಹಾಗಾದ್ರೆ ಇವರು ಅಬ್ದುಲ್ ಲತೀಫ್ ಅಕ್ಬರ್ನ ಗುರುಗಳು. ಹೌದಾ? ಈ ಅಕ್ಬರ್ ಆಸ್ಥಾನದ ಸೂಫಿ ಸಂತ ಆದಂತ ಗುರು ಶೇಖ್ ಮುಬಾರಕ್ ಮತ್ತು ಈ ಸಾರಿ ಇದು ಅಬ್ದುಲ್ ಲತೀಫ್ ಯಾರಪ್ಪ ಅಂತಂದಾಗ ಅಕ್ಬರ್ನ ಗುರುಗಳು ಅಬ್ದುಲ್ ಲತೀಫ್. ಅಷ್ಟೇ ಅಲ್ಲದೆ ಇನ್ನೊಬ್ಬ ಅಕ್ಬರ್ನ ಸೂಫಿ ಸಂತರು ಬರ್ತಾರೆ. ಅಕ್ಬರ್ಗೆ ಒಬ್ಬ ಸೂಫಿ ಸಂತರು ಯಾರು ಅಂತಂದಾಗ ಶೇಖ್ ಮುಬಾರಕ್ ಅಂತೇಳಿ. ಶೇಖ್ ಮುಬಾರಕ್ ಅಂತೇಳಿ ಯಾರಪ್ಪ ಅಂತಂದಾಗ ಈ ಅಕ್ಬರ್ನ ಗುರುಗಳು ಸೂಫಿ ಸಂತರು. ಈ ಸೂಫಿ ಸಂತರ ಮಕ್ಕಳು ಯಾರಪ್ಪ ಅಂತಂದಾಗ ಈ ಅಬ್ದುಲ್ ಫಜಲ್ ಮತ್ತು ಇನ್ನೊಬ್ಬ ಬರ್ತಾನೆ ಅಬ್ದುಲ್ ಬೈಜಿ ಅಂತ. ಅದರಲ್ಲಿ ಈ ಇವರು ಏನಾಗಿರ್ತಾರಪ್ಪ ಅಂತಂದಾಗ ಈ ಅಕ್ಬರ್ ನಾಮವನ್ನ ಸುಮಾರು ಎಷ್ಟೋ ವರ್ಷಗಳನ್ನು ತಗೋತಾನೆ. ಇದನ್ನ ಬೆಳಿಬೇಕಂದ್ರೆ ಅಕ್ಬರ್ ನಾಮ ಒಂದಿಂದ ಎರಡರಿಂದಾಗ ಈ ಅಕ್ಬರ್ ನಾಮವನ್ನ ಬರಲಿಲ್ಲ. ಸಾಕಷ್ಟು ವರ್ಷಗಳನ್ನ ಏನ್ ಮಾಡ್ತಾನೆ ತೆಗೆದುಕೊಂಡು ಈತ ಆ ಅಕ್ಬರ್ ನಾಮವನ್ನು ಬರುದ ಅಂತೇಳಿ ನಾವು ನೋಡ್ತೇವೆ. ಹೌದಾ? ಅಬ್ದುಲ್ ಫಜಲ್ ಅಕ್ಬರ್ ನಾಮವನ್ನ ಬರೀತಾನೆ. ಮತ್ತು ಇನ್ನೊಂದು ಈ ಅಕ್ಬರಿ ಅಂತೇಳಿ ಈ ಕೃತಿಗಳನ್ನು ಕೂಡ ಏನ್ ಮಾಡ್ತಾನಪ್ಪ ಅಂತಂದಾಗ ಯಾರು ರಚಿಸ್ತಾರಪ್ಪ ಅಂತಂದಾಗ ಅಬ್ದುಲ್ ಫಜಲ್. ಇನ್ನು ಈತನ ಆಸ್ಥಾನದಲ್ಲಿ ಇನ್ನೂ ಬಹಳ ಫೇಮಸ್ ಏನಪ್ಪಾ ಅಂತಂದಾಗ ತಾನ್ಸೇನ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ತಾನ್ಸೇನ್, ಬೀರ್ಬಲ್ಲ, ಅಕ್ಬರ್ ಬೀರ್ಬಲ್ ಸ್ಟೋರಿ ಬಹಳ ಕೇಳ್ತಿರ್ತದೆ. ಅಕ್ಬರ್ ಬೀರ್ಬಲ್ಲ, ರಾಜ ತೋದರಮಲ್ಲ, ಕಂದಾಯ ಮಂತ್ರಿ ತೋದರಮಲ್ಲ ಅಂತೇಳಿ ತನ್ನ ಬಗ್ಗೆ ಅಕ್ಬರ್ನ ಆಸ್ಥಾನದಲ್ಲಿ ತೋದರಮಲ್ಲ ಅಂತೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಕಂದಾಯ ಮಂತ್ರಿ ಆಗಿರ್ತಿರ್ತಾನೆ. ಈತನ ಬಗ್ಗೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಅಕ್ಬರ್ನು ಬೀರ್ಬಲ್ಗೆ ರಾಜ ಅಂತೇಳಿ ಬಿರುದನ್ನು ಕೊಡ್ತಾನೆ. ಅಕ್ಬರ್ ಬಹಳ ಸೊಗಸಿದಂತ ವ್ಯಕ್ತಿ ನಾವು ಬೀರ್ಬಲ್ ಬರೀ ಮಾತಿನಾಗ. ಅಕ್ಬರ್ ಬೀರ್ಬಲ್ ಸ್ಟೋರಿಗಳನ್ನ ಕೇಳ್ತಿರ್ತೀವಿ. ಈ ತರ ಸಾಕಷ್ಟು ಏನ್ ಮಾತಾಡ್ತಾರಪ್ಪ ಅಂತಂದಾಗ ಅಕ್ಬರ್ ಕೊಡುಗೆ ಕೊಟ್ಟಿದ್ದಾನೆ ಇತಿಹಾಸಕ್ಕೆ. ಅದ ಫತೇಪುರ್ ಸಿಕ್ರಿ ಅಕ್ಬರ್ನ ಏನ್ ಮಾಡ್ತಿರ್ತಾನಪ್ಪ ಅಂತಂದಾಗ ಫತೇಪುರ್ ಸಿಕ್ರಿಯಲ್ಲಿ ಒಂದು ಆಗ್ರಾ ರಾಜಧಾನಿಯನ್ನ ಮಾಡ್ಕೊಂಡು ಆತ ಏನ್ ಮಾಡ್ತಾನಪ್ಪ ಅಂದ್ರೆ ಆಳ್ವಿಕೆ ಮಾಡಿರ್ತಿರ್ತಾನೆ. ಹೌದಾ? ಈತನ ಆಸ್ಥಾನದಲ್ಲಿ ಸಾಕಷ್ಟು ಏನ್ ಮಾಡ್ತಾನ ಆಸ್ಥಾನ ಕವಿಗಳಿಗೆ ಏನ್ ಮಾಡ್ತಿರ್ತಾರಪ್ಪ ಅಂತಂದಾಗ ಆಶ್ರಯ ನೀಡಿದಂತ ವ್ಯಕ್ತಿ.
ಅಬ್ದುಲ್ ಖಾದರ್ ಬದೌನಿ ಅಂತೇಳಿ, ತುಳಸಿದಾಸರು, ಸೂರದಾಸರು ತನ್ನ ಸ್ಥಾನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದಾಗ ಇರ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇಬಾದತ್ ಖಾನ್ ಅಂತೇಳಿ ಪ್ರಾರ್ಥನಾ ಮಂದಿರ, ಹೌದಾ? ಇಬಾದತ್ ಖಾನ್ ಫತೇಪುರ್ ಸಿಕ್ರಿ ಅಂತ ಹೇಳಿದ್ನಲ್ಲ, ಆ ಫತೇಪುರ್ ಸಿಕ್ರಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇದೊಂದು ಕ್ವಶನ್ ಕೇಳ್ಯಾನ, ನೆನಪು. ಫತೇಪುರ್ ಸಿಕ್ರಿ, ಈ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಅಂತೇಳಿ ಒಂದು ಪ್ರಾರ್ಥನಾ ಮಂದಿರ ಇರ್ತದೆ. ಆ ಪ್ರಾರ್ಥನಾ ಮಂದಿರ ಏನ್ ಮಾಡ್ತಾನಪ್ಪ ಅಂತಂದಾಗ ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಏನಾಗಿದೆಪ್ಪ ಅಂತಂದಾಗ ಸರ್ವಧರ್ಮಗಳನ್ನು ಸಾರುವ ಉದ್ದೇಶ ಸಲುವಾಗಿ ಈ ಇಬಾದತ್ ಖಾನನ್ನ ಈತ ಏನ್ ಮಾಡ್ತಾನಪ್ಪ ಅಂದಾಗ ಸ್ಥಾಪನೆ ಮಾಡ್ತಾನೆ. ಇಷ್ಟೆಲ್ಲಾ ಕ್ವಶನ್ಸ್ ಗಳನ್ನ ಬರೀ ಅಕ್ಬರ್ ಬಗ್ಗೆ ಮಾತ್ರ ಮಾತಾಡಿದ. ಇನ್ನ ಅಷ್ಟಿಗೆ ಬಾಬರ್ಲಿಂತ ಸ್ಟಾರ್ಟ್ ಮಾಡಕ್ ಹೋದಂದ್ರ ಇನ್ನು ಸಾಕಷ್ಟು ಮಾತಾಡ್ಬೋದು. ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಎಂದರೆ, ಹೌದಾ? 1526ರಲ್ಲಿ ಮೊದಲ ಪಾಣಿಪತ್ ಕದನದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದಾಗ ಬಾಬರ್ ಗೆಲ್ಲುವುದರ ಮೂಲಕ ಈ ಭಾರತ ದೇಶದಲ್ಲಿ ಗುಲಾಬಿ ಹೂಗಳನ್ನ ಪರಿಚಯಿಸುತ್ತಿದ್ದ ಸುಗಂಧ ದ್ರವ್ಯಗಳ ಪರಿಚಯ ಇಲ್ಲ, ಭಾರತ ದೇಶಕ್ಕೆ ಗುಲಾಬಿ ಹೂವನ್ನ ಪರಿಚಯಿಸಿದಂಥದ್ದು ಯಾರಪ್ಪ ಅಂತಂದಾಗ ಬಾಬರ್. ಹೀಗಾದ್ರೆ ಬಾಬರ್ ನಂತರ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದಾಗ ಸಾಕಷ್ಟು ಹುಮಾಯೂನ್ ಅಂತ ಬರ್ತಾನೆ. ಹುಮಾಯೂನ್ ನಂತರ ಯಾರಪ್ಪ ಅಂತ ಹುಮಾಯೂನ್ ಮಗನೇ ಜಯಪ್ರಭಾರ್, ಹೌದಾ? ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತವೆ, ಇತಿಹಾಸ ನೋಡ್ಕೊತ ಬರ್ರಿ. ಇನ್ನ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಏನ್ ಕೇಳಿದ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಕೇಳಿದಾನಂದ್ರ ದೆಹಲಿ ಸುಲ್ತಾನ್, ಒಂದು ನಿಮಿಷ ದೆಹಲಿ ಸುಲ್ತಾನರ ಒಳಗಡೆ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಪ್ರಶ್ನಿಸ್ಬಿಟ್ಟಿದ್ರು ನೋಡ್ರಿ. ಇವ್ರ ಬಗ್ಗೆ ಸ್ವಲ್ಪ ಮಾತಾಡ್ಕೊತ ಬರ್ಬೋದು. ದೆಹಲಿ ಸುಲ್ತಾನರ ಒಳಗಡೆ ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಬಂದಾಗ ಈ ಕೊಟ್ಟಂತ ಆಪ್ಷನ್ಸ್ ಒಳಗೆ ಆಪ್ಷನ್ಸ್ 2 ಏನಂತದಪ್ಪ ಅಂತ ಸರಿ ಉತ್ತರ ಆಗ್ತದೆ. ಕುತುಬುದ್ದೀನ್ ಐಬಕ್, ಈತ ಗುಲಾಮರ ಗುಲಾಮ ಅಂತ ಕರೀತಾನೆ. ಇನ್ನೊಬ್ಬ ಯಾರಪ್ಪ ಅಂತಂದ್ರೆ ಇಲ್ತಮಶ್ ಅಂತ ಆಗ್ಬೇಕಾಗಿತ್ತು, ಇಲ್ತಮಶ್. ಈ ಕುತುಬುದ್ದೀನ್ ಐಬಕ ಮೊಹಮ್ಮದ್ ಗೋರಿಯ ಗುಲಾಮ. ಮೊಹಮ್ಮದ್ ಗೋರಿ ಏನ್ ಮಾಡ್ತಾನಪ್ಪ ಅಂತಂದಾಗ ಭಾರತ ದೇಶದಲ್ಲಿ ಯಾರಪ್ಪ ಅಂತಂದಾಗ ಪೃಥ್ವಿರಾಜ್, 2ನೇ ಪೃಥ್ವಿರಾಜ್ ಚೌಹಾಣ್ ಸೋಲಿಸೋದ್ರ ಮೂಲಕ ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಭಾರತ ದೇಶಕ್ಕೆ ಬರ್ತಾನೆ. ಬಂದು ಇಲ್ಲಿ ಆಳ್ವಿಕೆ ಮಾಡ್ಬೇಕಂತ ಬರ್ತದ ಒಂದು ಉದ್ದೇಶ. ಆದ್ರೆ ಮೊಹಮ್ಮದ್ ಗೋರಿ ಅಕಾಲಿಕ ಮರಣ ಸತ್ತು ಹೋಗ್ತಾನೆ. ಅದಾದ ನಂತರ ಕುತುಬುದ್ದೀನ್ ಐಬಕ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತಾನಪ್ಪ ಅಂತಂದಾಗ ಆಳ್ವಿಕೆ ಮಾಡ್ತಾನೆ. ಕುತುಬ್ ಮಿನಾರ್ ಅಂತೇಳಿ ಒಂದು ಪ್ರಸಿದ್ಧವಾದಂತ ಕಟ್ಟಡವನ್ನ ಕಟ್ಟಾಕ ಆರಂಭ ಮಾಡ್ತಾನೆ. ಬಟ್ ಅದು 5 ಅಂತಸ್ತಿನ ಕಟ್ಟಡ. ಆದ್ರ ಈ ಕಟ್ಟಡ ಪೂರ್ಣಗೊಳ್ಳೋದ್ರೊಳಗಡೆನೆ ಈತ ಒಂದು ಆಟ ಆಡ್ತಿರ್ತಾನ, ಪೋಲೋ ಆಟ ಅಥವಾ ಚೌಗನ್ ಆಟ ಅಂತೇಳಿ. ಆ ಪೋಲೋ ಆಟ ಅಥವಾ ಚೌಗನ್ ಆಟ ಆಡುವ ಸಂದರ್ಭದಲ್ಲಿ ಕುದುರೆ ಮೇಲಿಂದ ಏನ್ ಮಾಡ್ತಾನಪ್ಪ ಅಂತಂದಾಗ ಬಿದ್ದು ಸತ್ತು ಹೋಗ್ತಾನೆ. ಹೀಗಾಗಿ ಕುತುಬುದ್ದೀನ್ ಐಬಕ್ ಏನಾಗ್ತಾನಪ್ಪ ಅಂತಂದಾಗ ಇತಿಹಾಸದಲ್ಲಿ ಬಹಳ ಪ್ರಸಿದ್ಧಿ ಪಡಿತಾನೆ. ಈತನ ಬಗ್ಗೆ ಯಾವ ಆಟದ ಮೇಲೆ ಬಿದ್ದು ಸತ್ತು ಹೋದ ಅಂತ ಪ್ರಶ್ನಿಸ್ತಾನೆ. ಕುದುರೆ ಮೇಲಿಂದ ಬಿದ್ದು ಸತ್ತು ಹೋಗ್ತಾನೆ ಕುತುಬುದ್ದೀನ್ ಐಬಕ್. ನೆನಪಿರಬೇಕು, ಕುತುಬ್ ಮಿನಾರ್ ಕಟ್ಟಕ್ಕೆ ಆರಂಭ ಮಾಡ್ತಾನೆ. ಹಾಗಾದ್ರೆ ಯಾರು ಇದನ್ನು ಪೂರ್ಣಗೊಳಿಸಿದ್ರು ಅಂತ ಪ್ರಶ್ನೆ ಹೇಳಿದಾಗ ಈತನ ಅಳಿಯ ಅಂತ ಕಳಿಸ್ಕೊಳ್ತಾನೆ. ಯಾರು? ಈತನ ಕುತುಬುದ್ದೀನ್ ಮಗ ಆರಾಮ್ ಶಾ ಅಂತ ಹೇಳ್ಕೊಬರ್ತಾನೆ. ಆತ ಬರೀ ಹೆಣ್ಣುಮಕ್ಕಳ ದಾಸ್ಯದಿಂದ ಸಾಕಷ್ಟು ಏನಾಗಿರ್ತಾನಪ್ಪ ಅಂತಂದ್ರೆ ದುಶ್ಚಟಗಳಿಗೆ ಬಲಿಯಾಗಿರ್ತಾನೆ. ಆತನನ್ನು ಸೋಲಿಸಿ ಆತನ ಅಳಿಯಾದಂತ ಇಲ್ತಮಶ್ ಏನ್ ಮಾಡ್ತಾನಪ್ಪ ಅಂತಂದಾಗ ಅಧಿಕಾರಕ್ಕೆ ಬರ್ತಾನ. ಈತ ಮುಂದೆ ಇಲ್ತಮಶನು ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿ ಈ ಕುತುಬ್ ಮಿನಾರನ್ನ ಏನ್ ಮಾಡ್ತಾನಪ್ಪ ಅಂತಂದಾಗ ಉಳಿಸ್ಕೊತಾನೆ. ಕಂಪ್ಲೀಟ್ ಆಗಿ ಈ ಕುತುಬ್ ಮಿನಾರನ್ನ ಕಟ್ಟಿಸಿದಂತ ಕೀರ್ತಿ ಇಲ್ತಮಶನಿಗೆ. ಇನ್ನು ಮುಂದ ಏನಪ್ಪಾ ಅಂತಂದಾಗ ಈತ ಕುತುಬುದ್ದೀನ್ ಐಬಕ ಗುಲಾಮಿ ಸಂಪತ್ತಿಯನ್ನ ಸ್ಥಾಪಕ ಅನ್ಸ್ಕೊಳ್ತೇವೆ. ಈತ ನಿಜವಾದ ಸ್ಥಾಪಕ ಅಂತ ಏನೋ ಅನ್ಸ್ಕೊತಾನೆ. ಮುಂದ ಗಿಯಾಸುದ್ದೀನ್ ಬಲ್ಬನ್ ಅಂತ ಬರ್ತಾನೆ, ಪುನರ್ ಸ್ಥಾಪಕ ಅಂತ ಅನ್ಸ್ಕೊತಾನೆ. ಯಾಕಂದ್ರೆ ಈತನ ಕಾಲದಲ್ಲಿ ಸಾಕಷ್ಟು ಯುದ್ಧಗಳಾಗಿರ್ತಿರ್ತೋ. ಗಿಯಾಸುದ್ದೀನ್ ಬಲ್ಬನ್ ಆನೆ ದೇವರ ಮೇಲಿನ ಪ್ರತಿನಿಧಿ ಅಂತ ಸಾಕಷ್ಟು ಮತ್ತು ಅವ್ರ ಬಗ್ಗೆ ವೈಭೋಸ್ ಮತ್ತು ಸಿಸ್ದಾ ಅಂತ ಎರಡು ಏನಪ್ಪಾ ಅಂದ್ರೆ ಪದ್ಧತಿಗಳನ್ನ ಜಾರಿಗೆ ತಗೊಂಡ್ಬರ್ತಾನೆ. ಅವೆಲ್ಲ ಮತ್ತು ಸಾಕಷ್ಟು ಪ್ರಶ್ನೆಗಳು ನಿಮ್ಗ ಬರ್ತಿರ್ತಿರ್ತಾವ, ನೆನಪಿರ್ಬೇಕು. ಇನ್ನ ಇಲ್ತಮಶ್ ಈತ ಬಹಳ ಫೇಮಸ್ ಆಗೋ ಕಾರಣ ಈತನ ಮಗಳು ಯಾರಪ್ಪ ಅಂತ ಜಿಯಾ ಸುಲ್ತಾನ್. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಇಲ್ತಮಶನ ಮಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ದೆಹಲಿ ಸಿಂಹಾಸನ ಏರಿದಂತ ಏಕೈಕ ಮಹಿಳೆ ಅಂತಂದ್ರೆ ಜಿಯಾ ಸುಲ್ತಾನ್. ಇವೆಲ್ಲ ಕ್ವಶನ್ ಕೇಳ್ತಾನೆ, ನೆನಪಿರ್ಲಿ. ಇನ್ನ ಖಿಲ್ಜಿ ಮನೆತನ ಒಳಗಡೆ ಅತ್ಯಂತ ಪ್ರಸಿದ್ಧದವರ ಯಾರಪ್ಪ ಅಂತ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅಂತ ತಕ್ಷಣನೇ ಸಾಕಷ್ಟು ದಂಡಯಾತ್ರೆಗಳು ಈತ ಮಾಡ್ತಾನೆ. ಖಿಲ್ಜಿ ಮನೆತನದ ಒಳಗಡೆ ಅತ್ಯಂತ ಪ್ರಸಿದ್ಧ ಆದಂತದ್ದು ಅಲ್ಲಾವುದ್ದೀನ್ ಖಿಲ್ಜಿ, ಹೌದಾ?
ಒಟ್ಟು ಮನೆತನಗಳ ಬರ್ತವೆ. ದೆಹಲಿ ಸುಲ್ತಾನರು ಆಳಿದಂತ ಮನೆತನಗಳು ಎಲ್ಲಿರುತ್ತಪ್ಪ ಅಂತಂದು ಗುಲಾಮ್ ಸಂತತಿಯಿಂದ ಸ್ಟಾರ್ಟ್ ಮಾಡಿದ್ರೆ ಗುಲಾಮ್ ಸಂತತಿ ಅಂತ ಬರ್ತದೆ, ತುಘಲಕ್ ಸಂತತಿ, ಖಿಲ್ಜಿ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ ಅಂತ ಈ ತರ ಸಂತತಿಗಳು ಏನಾಗ್ತಾವಪ್ಪ ಅಂತ ಪ್ರಮುಖವಾಗಿ ದೆಹಲಿಯನ್ನ ಆಳ್ವಿಕೆ ಮಾಡಿದಂತ ಪ್ರಮುಖ ಮನೆತನಗಳಿವೆಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇತಿಹಾಸ ಏನು ಸೈನ್ಸ್ಗೆ ಸಂಬಂಧಪಟ್ಟಂತ ಎರಡು ಪ್ರಶ್ನೆ. ಕೋಶಗಳ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆ ಯಾವಾಗ ಏನಂತ ಕರಿತೀವಿ ಅಂತ ನೋಡ್ರಿ. ಕೋಶ ಸೆಲ್ ಅಂತ ಕರಿತೀವಿ. ಸೆಲ್ಗಳ ಕುರಿತು ಅಧ್ಯಯನ ಮಾಡುವುದನ್ನ ನಾವು ಸೈಟಾಲಜಿ ಅಂತ ಕರಿತೀವಿ. ಹೌದಾ? ಸೆಲ್ಗಳ ಕುರಿತು ಅಧ್ಯಯನ ಮಾಡುವುದನ್ನ ನಾವ್ ಏನಂತ ಕರಿತೀವಪ್ಪ ಅಂತ ಸೈಟಾಲಜಿ ಅಂತ ಕರಿತೇವೆ. ಹಾಗಾದ್ರೆ ಇನ್ನು ಸೈಕಾಲಜಿ ಅಂದ್ರೆ ಏನ್ ಸರ್? ಸರ್ ಸೈಕಾಲಜಿ ಇದು ಎದರಪ್ಪ ಅಂತಂದಾಗ ಮಾನವನ ಮನಃಶಾಸ್ತ್ರಜ್ಞ ಅಂತ ಕರಿತೀವಿ. ಮನೋವಿಜ್ಞಾನ ಅಂತ ಕರಿತೀವಿ. ಹೌದಾ? ಮನುಷ್ಯನ ಕುರಿತು ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ನಾವು ಸೈಕಾಲಜಿ ಅಂತೇಳಿ ಕರಿತೇವೆ. ಇಲ್ಲಿ ನೆಕ್ಸ್ಟ್ ಅಂಗಾಂಗಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವ ಅಂಗಶಾಸ್ತ್ರ ಅಂತ ಕರಿತೇವೆ. ಯಾವಪ್ಪ ಅಂತ ಹಿಸ್ಟಾಲಜಿ ಅಂತ ಕರಿತೇವೆ. ಹಿಸ್ಟಾಲಜಿ. ಇನ್ನು ಫಿಸಿಯಾಲಜಿ ಅಪ್ಪ ಅಂತಂದಾಗ ಶರೀರಶಾಸ್ತ್ರ ಅಂತ ಕರಿತೇವೆ. ಶರೀರ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನಾವು ಹಿಸ್ಟಾಲಜಿ ಅಂತೇಳಿ ಕರಿತೇವೆ. ಸಾಕಷ್ಟು ನಿಮಗ ಯಾವ್ಯಾವ ಅಧ್ಯಯನಗಳಿಗೆ ಏನಂತ ಕರೀತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರ್ಬೇಕ್ರಿ. ಹೌದಾ? ಎಕ್ಸಾಮ್ಸ್ ನಲ್ಲಿ ಹೆಂಗೆ ಕೇಳ್ತಾನ ಕ್ವಶನ್ಸ್ ಗೊತ್ತಿಲ್ಲ, ಬಟ್ ಆತರ ಎಲ್ಲರಿಗೂ ಏನಿರ್ಬೇಕಪ್ಪ ಅಂತಂದಾಗ ನೀವು ರೆಡಿ ಇರ್ಬೇಕು. ಯಾವ್ಯಾವ ತರ ಯಾವ್ಯಾವ ಲಾಜಿಗಳಿಗೆ ಏನಂತ ಕರೀತಾರೆ. ಈ ಉದಾಹರಣೆಗೆ ಕಾರ್ಡಿಯೋಲಾಜಿ ಅಂತ ಕರಿತೇವೆ. ಹೃದಯಕ್ಕೆ ಸಂಬಂಧಪಟ್ಟಂತ ಅಧ್ಯಯನ, ಹೃದಯಕ್ಕೆ ಸಂಬಂಧಿಸಿದಂತ ಅಧ್ಯಯನ ನಾವು ಕಾರ್ಡಿಯೋಲಾಜಿ ಅಂತ ಕರಿತೇವೆ. ಹೌದಾ? ಇನ್ನು ನೆಕ್ಸ್ಟ್ ಡರ್ಮಾಟೋಲಜಿ ಅಂತ ಕರಿತೇವೆ. ಚರ್ಮಕ್ಕೆ ಸಂಬಂಧಿಸಿದಂತ ಅಧ್ಯಯನವನ್ನ ಡರ್ಮಾಟೋಲಜಿ, ಚರ್ಮಕ್ಕೆ ಸಂಬಂಧಿಸಿದಂತ ಡರ್ಮಾಟೋಲಜಿ ಅಂತ ಕರಿತೇವೆ. ನೆಕ್ಸ್ಟ್ ಪೆಡಾಲಜಿ ಅಂತ ಕರಿತೇವೆ. ಇವು ಕೂಡ ಎಲ್ಲ ಎಕ್ಸಾಮ್ ಕ್ವಶನ್ಸ್ ಆಗಿದೆ. ಪೆಡಾಲಜಿ ಮಣ್ಣಿನ ಕುರಿತು ಅಧ್ಯಯನ ಪೆಡಾಲಜಿ ಅಂತ ಕರಿತೇವೆ. ಇದ್ರೊಳಗಡೆ ಪೆಟ್ರಾ ಅಂತ ಮಾಡಿಬಿಟ್ರಂದ್ರೆ ಪೆಟ್ರಾ ಅಂತ ಮಾಡಿದ ಒಂದು ಶಿಲೆಗಳ ಕುರಿತು ಅಧ್ಯಯನ ಪೆಟ್ರಾಲಜಿ ಅಂತ ಕರಿತೇವೆ. ಎಂಟಮಾಲಜಿ ಕ್ವಶನ್ಸ್ ನ ಕೇಳಿದಾನೆ ನೆನಪಿರ್ಲಿ. ಎಂಟಮಾಲಜಿ ಇದು ಕೂಡ ಇಂಪಾರ್ಟೆಂಟ್ ಅಷ್ಟೇ. ಅದು ಎಂಟಮಾಲಜಿ ಇದು ಏನಪ್ಪಾ ಅಂದ್ರೆ ಕೀಟಗಳ ಕುರಿತು ಅಧ್ಯಯನವನ್ನ ಎಂಟಮಾಲಜಿ ಅಂತ ಕರೀತಾರೆ. ಹೌದಾ? ಮತ್ತೆ ನಿಮ್ಗೆ ಏನ್ ಕೇಳಿದಾನೆ? ಕಾರ್ಡಿಯೋಲಜಿ ಹೃದಯದ ಕುರಿತು ಅಂತ ಹೇಳಿದಾನೆ. ಹೆಮಟಾಲಜಿ ಹೆಮಟಾಲಜಿ ಈ ಹೆಮಟಾಲಜಿ ಎದುರ್ಸಪ್ಪ ಅಂತಂದ್ರೆ ರಕ್ತದ ಕುರಿತು ಅಧ್ಯಯನ. ರಕ್ತದ ಕುರಿತು ಮತ್ತೆ ರಕ್ತ ಕೆಂಪಾಗಲು ಕಾರಣ ಹಿಮೋಗ್ಲೋಬಿನ್, ರಕ್ತದಲ್ಲಿರುವಂತಹ ಲೋಹದ ಅಂಶ ಕಬ್ಬಿಣ ಮತ್ತವೆಲ್ಲ ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡಿದವರು ಕಾರ್ಲ್ಯಾಂಡ್ ಸ್ಟಿನ್ನರ್. ಅವು ಮತ್ತು ರಕ್ತದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಮತ್ತು ಸಾಕಷ್ಟು ಎಲಾಬ್ರೇಟ್ ಆಗಿರೋದು ಓದಬಹುದು. ಎಲ್ಲ ಓದಿರ್ಬೋದು. ರಕ್ತದ ಗುಂಪುಗಳನ್ನು ವರ್ಗೀಕರಣ ಮಾಡುವಂತ ಎಷ್ಟು ಸಾರಿ ಕ್ವಶನ್ಸ್ ನ ಕೇಳಿದ ಕಾರ್ಲ್ಯಾಂಡ್ ಸ್ಟಿನ್ನರ್. ಎ ಬಿ ಓ ಅಂತ. ಅದರ ಸಾರ್ವತ್ರಿಕ ದಾನಿ ಯಾವುದು? ಓ. ಸಾರ್ವತ್ರಿಕ ಸ್ವೀಕಾರ ಯಾವುದು? ಎ-ಬಿ. ಹಿಂಗ ಮತ್ತೆ ಏನ್ ಮಾಡ್ತಾನಪ್ಪ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಅಸ್ಟಿಯೋಲಾಜಿ ಅಂತ ಕರಿತೀವಿ. ಮೂಳೆಗಳ ಕುರಿತು ಅಧ್ಯಯನ. ಅಸ್ಟಿಯೋಲಾಜಿ ಅಂತಂದಾಗ ಮೂಳೆಗಳ ಕುರಿತು ಅಧ್ಯಯನ ಅಸ್ಟಿಯೋಲಾಜಿ ಅಂತ ಕರಿತೇವೆ. ಬೈಕಾಲಜಿ ಶೈವಲಗಳ ಕುರಿತು ಶೈವಲಗಳ ಕುರಿತು ಬೈಕಾಲಜಿ ಅಂತ ಕರಿತೇವೆ. ಆರ್ನಿಥೋಲಾಜಿ ಅಂದಾಗ ನೋಡ್ರಿ, ಇಲ್ಲಿ ಆರ್ನಿಥೋಲಾಜಿ ಅಂತ ಬರ್ತಪ್ಪ ಅಂತಂದಾಗ ಯಾವ್ದು? ಇದು ಹಕ್ಕಿಗಳ ಕುರಿತು ಆರ್ನಿಥೋಲಾಜಿ ಅಂತ ಕರಿತೀವಿ. ಅಂಥೋಲಾಜಿ ಅಂದ್ರೆ ಹೂಗಳ ಅಧ್ಯಯನ. ಅಂಥೋಲಾಜಿ ನೋಡ್ರಿ, ಬರೇ ಜಾಗನ ಸಾರಬಹುದು. ಅಂಥೋಲಾಜಿ ಅಂತಂದಾಗ ಹೂಗಳ ಅಧ್ಯಯನ. ನೆನಪಿರ್ಬೇಕಿಲ್ಲ. ಓಕೆ. ಅಂಕಾಲಜಿ ಅಂತ ಕರೀತಾರೆ. ಕ್ಯಾನ್ಸರ್ ಕುರಿತು ಅದನ್ನು ಕೂಡ ಕ್ವಶನ್ಸ್ ನ ಕೇಳ್ತಾರೆ ನೋಡ್ರಿ. ಅಂಕಾಲಜಿ ಅಂತಂದಾಗ ಕ್ಯಾನ್ಸರ್ ಕುರಿತು ಅಧ್ಯಯನವನ್ನು ಅಂಕಾಲಜಿ ಅಂತ ಕರೀತಾರೆ. ಇದನ್ನು ಕ್ವಶನ್ಸ್ ನ ಕೇಳಿದಾನೆ ಎಕ್ಸಾಮ್ಸ್ ಬರಿ. ಕೇಳಿರುವುದನ್ನ ಅಷ್ಟ ನೀವು ಓದ್ಕೊಂಡ್ಬಿಟ್ರೆ ಸಾಕು. ನಾನು ಹೂಗಳ ಬಗ್ಗೆ ಹೇಳಿದಾನ ಯಾವುದು? ಅಂಥೋಲಾಜಿ. ಇನ್ನು ಪೋಮೋಲಾಜಿ ಹಣ್ಣುಗಳ ಕುರಿತು ಪೋಮೋಲಾಜಿ ಅಪ್ಪ ಅಂತಂದಾಗ ಹಣ್ಣುಗಳ ಕುರಿತು ಅಧ್ಯಯನವನ್ನ ನಾವು ಪೋಮೋಲಾಜಿ ಅಂತ ಕರಿತೀವಿ. ಸಿಲಿಂಡರ್, ಇಲ್ಲಿ ಶೈವಲ ಹೇಳಿದೆ. ಶೈವಲಗಳನ್ನ ಯಾವ ಲಾಜಿ ಅಂತ ಕರಿತೇವೆ? ಶೈವಲಗಳ ಕುರಿತು ಅಧ್ಯಯನವನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಬೈಕಾಲಜಿ ಅಂತ ಕರೆದ್ರೆ, ಶೈವಲ ಮತ್ತು ಇನ್ನೊಂದು ಬರ್ತದೆ ಶಿಲೀಂಧ್ರ ಅಂತ ಹೇಳಿ. ಹೌದಾ? ಶಿಲೀಂಧ್ರ. ಈ ಶಿಲೀಂಧ್ರಗಳ ಕುರಿತು ಅಧ್ಯಯನವನ್ನ ಏನಂತ ಕರಿತೀವಿ ಅಂತ ಕ್ವಶನ್ಸ್ ಕೇಳ್ತಾನೆ. ಶಿಲೀಂಧ್ರಗಳ ಕುರಿತು ಅಧ್ಯಯನವನ್ನ ನಾವ್ ಏನಂತ ಕರಿತೀವಪ್ಪ ಅಂತ ಹೇಳಿದಾಗ ಮೈಕಾಲಜಿ. ಇವೆಲ್ಲ ಕ್ವಶನ್ಸ್ ಕೇಳ್ತಾನೆ. ಮೈಕಾಲಜಿ ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆನ ಸ್ಪಷ್ಟವಾಗಿ ಬಂದ್ಬಿಟ್ಟಾಗಿಲ್ಲ. ಸೈಟಾಲಜಿ ಅಂತ ಅಂತಂದಾಗ ಬರೀ ಕೋಶಗಳಂತಷ್ಟೇ ಅಲ್ಲ, ಜೀವಕೋಶಗಳ ಅಧ್ಯಯನ ಅಂತ ಕರಿತೀವಿ.
ಹಿಸ್ಟಾಲಜಿ ಅಂತ ಬಂದ್ರೆ ಇದು ಅಂಗಾಂಶಗಳ ಕುರಿತು ಅಧ್ಯಯನ. ಹ್ಮ್ ಮತ್ತು ಫಿಶಿಕಲ್ಚರ್ ಇಲ್ಲ ಸಾಕಷ್ಟು ಏನ್ ಮಾಡ್ತಾವಪ್ಪ ಅಂತಂದಾಗ ಅವು ಅಗ್ರಿಕಲ್ಚರ್ ಅವೆಲ್ಲ ಮಾಡ್ತಾವ, ಬೇರೆ ಬೇರೆ ಅಧ್ಯಯನಗಳಿಗೆ ಸಂಬಂಧಪಟ್ಟಂತ ಬರ್ತಾವ. ಇಷ್ಟ ಅದು ನಿಮ್ಗ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5ನೇ ಪ್ರಶ್ನೆ ಏನ್ ಕೇಳಿದಪ್ಪ ಅಂತ ನೋಡ್ಕೊತ ಬಂದಾಗ ಪ್ರಶ್ನೆ ಸಂಖ್ಯೆ 5 ಇಲ್ಲಿ ಇನ್ನೊಂದು ಈ ಪ್ರಶ್ನೆ ಹೇಳ್ತೇನೆ ನೋಡ್ರಿ. ಏನ್ ಕೇಳಿದ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಯಾವುದು ಅನುವಂಶೀಯ ಕಾಯಿಲೆಯಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಅನುವಂಶೀಯ ಕಾಯಿಲೆ ಯಾವುದು ಅಂದ್ರೆ ಮೂಲತಃ ಬರುವಂತ ಕಾಯಿಲೆ ಯಾವುದು ಅನುವಂಶೀಯ ಅಂತ ಬಂದಾಗ ಇಲ್ಲಿ ನೋಡ್ಕೋತ ಬರ್ರಿ ಸರ್. ಇಲ್ಲಿ ಕ್ಯಾನ್ಸರ್, ಕ್ಷಯ, ಏಡ್ಸ್, ಈ ಏಡ್ಸ್ ಅವೆಲ್ಲ ಏನಪ್ಪಾ ಅಂತಂದ್ರೆ HIV ಅಂತೇಳಿ ಒಂದು ವೈರಸ್ ನಿಂದ ಬರ್ತದೆ. HIV ಅಂತ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ, ಹೌದಾ? HIV ನಿಂದ ಇದು, ಹಾಗಾಗಿ ಒಂದು ವೈರಸ್ ನಿಂದ ಬರ್ಬೋದು. ಇನ್ನು ಕ್ಷಯ, ಇದು ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತೇಳಿ ಒಂದು ಅದ್ರ ಮೂಲಕ ಬರ್ತದೆ. ಕ್ಯಾನ್ಸರ್ ಕೂಡ ಇದು ಕೂಡ ನಮ್ಗ ಏನಪ್ಪಾ ಅಂತಂದ್ರೆ ಅನುವಂಶೀಯ ಕಾಯಿಲೆ ಅಲ್ಲ ಕ್ಯಾನ್ಸರ್. ಹಾಗಾದ್ರೆ ಇದು ಅನುವಂಶೀಯ ಕಾಯಿಲೆ ಯಾವ್ದಪ್ಪ ಅಂತಂದಾಗ ಹಿಮೋಫಿಲಿಯಾ ಅಂತೇಳಿ ಇದೊಂದು ಅನುವಂಶೀಯ ಕಾಯಿಲೆ. ಸಾಕಷ್ಟು ನಮ್ಮ ಯಾರಿಗಾಗಲಿ ಇತ್ತಪ್ಪ ಅಂತಂದಾಗ ನಮಗೆ ಬರುವಂತ ಮನೆ ಒಳಗಡೆ ಯಾರಿಗಾದ್ರೂ ಇತ್ತಪ್ಪ ಅಂದ್ರೆ ಅನುವಂಶಿಕವಾಗಿ ಬರುವಂತ ಕಾಯಿಲೆ ಯಾವ್ದ್ರಿ? ಹಿಮೋಫಿಲಿಯಾ. ಹೌದಾ? ಇದು ವೈರಸ್ಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ವೈರಸ್ಗಳಿಂದ ಈ ತರ ಸಾಕಷ್ಟು ಈ ಕ್ಯಾನ್ಸರ್ ಕುರಿತು ಸಾಕಷ್ಟು ನಿಮ್ಗೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಇನ್ನೇನ ಹೇಳಿದಲ್ಲ ಕ್ಯಾನ್ಸರ್ ಕುರಿತು ಅಧ್ಯಯನವು ನಾವು ಅಂಕಾಲಜಿ ಅಂತ ಕರಿತೇವೆ. ಹಾಗಾದ್ರೆ ಈ ಕ್ಯಾನ್ಸರ್ ದಿನ ಅಂತೇಳಿ ಒಂದು ಆಚರಣೆ ಮಾಡ್ತೀವಿ. ಹಾಗಾದ್ರೆ ಅದು ಯಾವ್ದು ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಾವು ಕ್ಯಾನ್ಸರ್ ಕುರಿತು ಅಧ್ಯಯನ ಯಾವ ದಿನವನ್ನ ಕ್ಯಾನ್ಸರ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಕ್ವಶನ್ಸ್ ನ ಕೇಳಿದಾನೆ. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಮೂಲಕ ಕ್ಷಯ ಬರ್ತದೆ. ಏಡ್ಸ್ ಫುಲ್ ಲಂಗ್ ಫಾರ್ಮ್ ಕೇಳ್ತಿರ್ತಾನೆ ನಿಮ್ಗೆ. ಏಡ್ಸ್ AIDS ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಈ ತರ ಏಡ್ಸ್ ಕುರಿತು ಕ್ವಶನ್ಸ್ ನ ಕೇಳ್ತಿರ್ತಾನೆ. ಇನ್ನ ಸಾಕಷ್ಟು ಪ್ರಶ್ನೆಗಳಿದಾವೆ. ಆ ಎಲ್ಲ ಪ್ರಶ್ನೆಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಕ್ತಿರ್ತೀನಿ. ಯಾರಾದ್ರೂ ಸುಮ್ಮನೆ ಎಲ್ಲೋ ಕೇಳ್ತಿರ್ತೀವಿ ಈ ತರ ಹೇಳಿದಂತ ಸ್ಟೋರಿಗಳನ್ನ ಕೇಳಿದ್ರು ಕೂಡ ನೆನಪು ಇರ್ತಾವು ಅಂತೇಳಿ ತರ ಹೇಳ್ಬೋದು ಬಿಡಾತೀನಿ. ಬಟ್ ಇವೆಲ್ಲ ಲೈವ್ ಕ್ಲಾಸಸ್ ನಲ್ಲಿ ಡಿಸ್ಕಸ್ ಮಾಡ್ಬೇಕು. ಸ್ವಲ್ಪ ಇವತ್ತು ಕರೆಂಟ್ ಪ್ರಾಬ್ಲಮ್ ಭಾಳ ಆಗೈತ್ರಿ. ನಾನು 2 ಕ್ಲಾಸ್ ಮಾಡ್ಬೇಕಂತ ಕೂತೀನಿ. ಕರೆಂಟ್ ಇಲ್ಲ ಅಂತ ಕ್ಲಾಸ್ ಮಾಡೋದಾಗಲಿಲ್ಲ. ಹೀಗಾಗಿ ಇಲ್ಲಿಗೆ ಇದನ್ನ ಕ್ವಶನ್ಸ್ ಸ್ಟಾಪ್ ಮಾಡ್ತೀನಿ. ಇನ್ನ ನೆಕ್ಸ್ಟ್ ಪಾರ್ಟ್ ಒಳಗಡೆ ಇಲ್ಲಿ ಉಳಿದಂತ ಪ್ರಶ್ನೆಗಳನ್ನ ಏನ್ ಮಾಡ್ತೀನಿ ಅಂತ ಹೇಳ್ಕೊತ ಹೋಗ್ತಿರ್ತಾನೆ. ನೋಡಿ, ಧನ್ಯವಾದಗಳು.